ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ನಿನ್ನೆ ಒಂದು ಜೈಪುರ್ ಪ್ಯಾಂಥರ್ಸ್ ಹಾಗೆ ಬೆಂಗಳೂರು ಬುಲ್ಸ್ ತಂಡದ ಮ್ಯಾಚ್ ಒಂದು ಟೈ ಆಗೋದಕ್ಕೆ ಲಾಸ್ಟ್ ಒಂದು ನಿಮಿಷ ಇರುವಂತಹ ಸಮಯದಲ್ಲಿ ಒಂದು ಮ್ಯಾಚು ಟೈ ಆಗುತ್ತೆ. ಯಾವ ರೀತಿಯಾಗಿ ಒಂದು ಮ್ಯಾಚು ಟೈ ಆಗುತ್ತೆ ಅನ್ನೋದನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಮೊದಲಿಗೆ ಬೆಂಗಳೂರು ಬುಲ್ಸ್ ತಂಡ ಒಂದು ಒಳ್ಳೆಯ ಆರಂಭವನ್ನು ಪಡ್ಕೊಂಡಿತ್ತು. ಆದ್ರೂ ಕೂಡ ಒಂದು ಲಾಸ್ಟಿಗೆ ಅಂದರೆ ಒಂದು ಇಬ್ಬರು ಒಂದು ಆಟವನ್ನು ಆಡುವಂಥ ಸಂದರ್ಭದಲ್ಲಿ ಸಮಬಲದ ಹೋರಾಟವನ್ನು ನಡೆಸ್ತಾ ಏನಪ್ಪ ಅಂತಂದರೆ ಬೆಂಗಳೂರು ಬುಲ್ಸ್ ತಂಡ ಮತ್ತು ಜೈಪುರ್ ಪ್ಯಾಂಥರ್ಸು ಒಂದೇ ಒಂದು ಏನಪ್ಪ ಅಂತಂದರೆ ಪಾಯಿಂಟ್ಗಳು ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಈ ರೀತಿ ನಡೀತಾ ಇತ್ತು. ಆದರೆ ಇನ್ನೇನು ಒಂದು ನಿಮಿಷದಲ್ಲಿ ಜೈಪುರ್ ಪ್ಯಾಂಥರ್ಸ್ ಅವರು ಒಂದು ಗೆಲ್ಲಬೇಕು ಅನ್ನುವಂತಹ ಒಂದು ಸಮಯದಲ್ಲಿ ಲಾಸ್ಟ್ ಒಂದು ನಿಮಿಷ ಇರುವಂತಹ ಟೈಮ್ನಲ್ಲಿ ಒಂದು ಮ್ಯಾಚೇ ಏನಪ್ಪ ಅಂತಂದರೆ ಬೆಂಗಳೂರು ಬುಲ್ಸು ಹಾಗೆ ಒಂದು ಜೈಪುರ್ ಪ್ಯಾಂಥರ್ಸ್ ಅವ್ರಿಗೂ ಸಿಗಲಿಲ್ಲ, ಬೆಂಗಳೂರು ಬುಲ್ಸ್ ತಂಡಕ್ಕೂ ಸಿಗಲಿಲ್ಲ. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದು ಜೈಪುರ್ ಪ್ಯಾಂಥರ್ಸಿಂದ ರೈಡಿಗೆ ಬಂದಂತಹ ಒಂದು ಸಮಯದಲ್ಲಿ ಆ ಒಂದು ರೈಡರನ್ನು ಹಿಡಿದ ತಕ್ಷಣ ಒಂದು ಮ್ಯಾಚು ಟೈ ಆಗಿ ಹೋಗಿಬಿಡುತ್ತೆ. ಟೈ ಆದ ತಕ್ಷಣ ನಮ್ಮ ಬೆಂಗಳೂರು ಬುಲ್ಸ್ ತಂಡನೂ ಗೆಲ್ಲಿಲ್ಲ, ಜೈಪುರ್ ತಂಡನೂ ಗೆಲ್ಲಿಲ್ಲ. ಆದರೆ ಏನಪ್ಪ ಅಂದರೆ ಮ್ಯಾಚು ಟೈ ಆಗಿದ್ದರಿಂದ ತುಂಬಾ ಖುಷಿಯಾಗಿದೆ ಅಂತ ಯಾರಪ್ಪ ಅಂತಂದರೆ ಭರತ್ ಅವರು ಹಾಗೆ ಉಳಿದಂಥ ಎಲ್ಲ ಆಟಗಾರರು ಹೇಳ್ಕೊಂಡಿದ್ದಾರೆ. ಅಂದರೆ ಮ್ಯಾಚು ಗೆಲ್ಲೇ ಇಲ್ಲ ಅಂದರೆ ಬೆಂಗಳೂರು ಬುಲ್ಸ್ ತಂಡ ಒಂದು ಮ್ಯಾಚನ್ನು ಸೋಲುವಂಥ ಸಮಯದಲ್ಲಿ ಮ್ಯಾಚು ಟೈ ಆಗಿದ್ದಕ್ಕೆ ತುಂಬಾ ಖುಷಿಯಾಗಿದೆ ಅಂತ ಎಲ್ಲ ಆಟಗಾರರು ಹೇಳ್ಕೊಂಡಿದ್ದಾರೆ. ಹಾಗೆ ಕೋಚ್ ಆದಂಥ ರಣಧೀರ್ ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಪ್ರೊ ಕಬಡ್ಡಿಗಳು ಹಾಗೆ IPLಗಳ ನ್ಯೂ ಅಪ್ಡೇಟ್ಗಳಿಗೆ ಯಾರು ನಮ್ಮ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.